Guys, welcome back with another videos ಮಗ ಇನ್ನ ಡೈರೆಕ್ಟ್ ಮ್ಯಾಟ್ರಿ ಬರ್ತೀನಿ ಗೈಸ್. ನಮ್ಮ ಬಿಗ್ ಬಾಸ್ ನವರು ಒಂದು ಮಸ್ತ್ ಆಗಿರೋ ಪ್ರೋಮೋನ ಬಿಟ್ಟಿದ್ದಾರೆ. ಸೊ ಪ್ರೋಮೋ ನೋಡಿದ್ಮೇಲೆ ನನ್ಗೇನ್ ಅನಿಸ್ತು ಅಂದ್ರೆ, ನಮ್ಮ ಧ್ರುವಣ್ಣವ್ರು ಇದಾರಲ್ಲ, ಅವರ ಒಳ್ಳೆತನದಿಂದ ಅವರೇ ಒಂದು ಕೆಡ್ಡನ ತೊಡ್ಕೊಂಡು ಕೆಡ್ಡಕ್ಕೆ ಹೋಗಿ ಡೈ ಹೊಡೆದ್ಬಿಟ್ಟಿದ್ದಾರೆ. ಸೊ ಹೆಂಗು ಡೈ ಹೊಡೆದ್ರಲ್ಲ ಅಂತ ಸ್ಪಂದನ್ ಅವರು ಬೇಗ ಹೋಗಿ ಮಣ್ಣಾಕಿ ಮುಚ್ಚಿಬಿಟ್ಟಿದ್ದಾರೆ. ಸೊ ಇನ್ನು ಅವ್ರು ಎದ್ದು ಬರೋ ಚಾನ್ಸೇ ಇಲ್ಲ. ಏನಾದ್ರೂ ಅಪ್ಪಿ ತಪ್ಪಿ ಎದ್ದು ಬರ್ಬೇಕು ಅಂದ್ರೆ ನಮ್ಮ ಕನ್ನಡ ಜನರು ಮನಸ್ಸು ಮಾಡಿ ಆ ಮಣ್ಣೆಲ್ಲಾ ತೆಗ್ದವ್ರನ್ನ ಎದಳ್ಸ್ಕೊಂಡ್ ಕರ್ಕೊಂಡ್ ಬರ್ಬೇಕು. ಆಗ ಮಾತ್ರ ಜೀವಂತವಾಗಿರ್ತಾರೆ, ಇಲ್ಲಾಂದ್ರೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಡ್ತಾರೆ. ಸೊ ನೀವ್ ಕೇಳ್ಬೋದು, ಏನೋ ಹಿಂಗ್ ಮಾತಾಡ್ತಿದ್ಯಾ ಅಂತ. ಸೊ ಈ ಪ್ರೋಮೋ ನೋಡ್ಕೊಂಡ್ ಬನ್ನಿ, ನಿಮ್ಗೆ ಗೊತ್ತಾಗುತ್ತೆ. ಮೊದಲ ಫಿನಾಲೆಯ ಈ ವಾರ ತಾವು ಫೈನಲಿಸ್ಟ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಪ್ರಯಾಣ ಮುಂದುವರೆಸಲು ಇದು ಕಟ್ಟ ಕಡೆಯ ಅವಕಾಶ. ನಾನು ಧ್ರುವಂತ್ ಅವ್ರನ್ನ ಬ್ಲಾಕ್ ಮಾಡ್ತಿದ್ದೀನಿ. ಅವ್ರಿಗೆ ಸ್ಪೋರ್ಟ್ಸ್ಮನ್ಶಿಪ್ ನಾನು ಆಡ್ಬೇಕು ಅನ್ನೋದು ಜಾಸ್ತಿ ಇಲ್ಲ. ಧ್ರುವಂತ್ ಈ ವಾರದ ಎಲ್ಲಾ ಟಾಸ್ಕ್ ಗಳಿಂದ ಬ್ಲಾಕ್ ಆಗಿದ್ದಾರೆ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಪ್ರೋಮೋ ನೋಡಿದ್ಮೇಲೆ ಗೊತ್ತಾಯ್ತಾ ಕೆಡ್ಡದಲ್ಲಿ ಬಿದ್ದವ್ರನ್ನ ಹೆಂಗೆ ಮಣ್ಣಾಕಿ ಮುಚ್ಚಿ ತುಳ್ದಾಕ್ಬಿಟ್ರು ಅಂತ. ಅಂಡ್ ಈಗ ಮಣ್ಣಲ್ಲಿರೋರ್ನ ಕರ್ಕೊಂಡ್ ಬರೋ ತಾಕತ್ತಿರೋದು ಜನಗಳಿಗೆ ಮಾತ್ರ, ಅಂದ್ರೆ ನಮ್ಗಳಿಗೆ. ಸೊ ನೀವೇನ್ ಮಾಡ್ತೀರಿ ಹೇಳ್ರಪ್ಪ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಅಂಡ್ ನನ್ನನ್ ಕೇಳಿದ್ರೆ ನಾನು ವೋಟ್ ಮಾಡ್ತೀನಿ. ಯಾಕಂದ್ರೆ ಅವ್ರಿಗೊಂದೊಳ್ಳೆ ಪೊಟೆನ್ಶಿಯಲ್ ಇದೆ, ಒಂದೊಳ್ಳೆ ಸ್ಟ್ರೆಂತ್ ಇದೆ, ಒಳ್ಳೆ ಆಟಗಾರ. ಬಟ್ ಅವ್ರನ್ನ ಇನ್ನೂ ಪ್ರೂವ್ ಮಾಡ್ಕೊಂಡಿಲ್ಲ. ಅವ್ರಿಗೆ ಚಾನ್ಸ್ ಸಿಕ್ಕರೆ ಪಕ್ಕಾ ಪ್ರೂವ್ ಮಾಡ್ಕೊಳ್ತಾರೆ ಅಂತ ನನ್ಗೆ ಅನಿಸ್ತಾ ಇದೆ. ಅಂಡ್ ಇನ್ನೊಂದು, ಅವ್ರನ್ನ ಯಾರು ಆ ಸ್ಥಿತಿ ತಾವೋ ಕೂರ್ಸಿಲ್ಲ, ಅವರಾಗಿ ಅವರೇ ಹೋಗಿರೋದು. ಈ 2 ವಾರದಲ್ಲಿ ಯಾರಿಗೂ ಫೇವರ್ ಆಗಿರ್ತೇನೆ, ಯಾರಿಗೂ ಒಳ್ಳೆನಾಗೋದಿಕ್ ಹೋಗ್ದೇನೆ ನನ್ನ ಟಾಸ್ಕು ನಾನು ಏನ್ ಆಡ್ಬೇಕು ಅದನ್ನ ಮಾಡ್ಕೊಂತ ಬಂದಿದ್ರೆ ಆಕ್ಚುಲಿ ಅಶ್ವಿನಿ ಗೌಡ ಅವ್ರ ಜಾಗದಲ್ಲಿ ಧ್ರುವಂತವ್ರು ಫೈನಲಿಸ್ಟ್ ಆಗಿರ್ತಿದ್ರು ಇಲ್ವೋ? ಪಕ್ಕ ಆಗಿರ್ತಿದ್ರು. ಸೊ ಬಟ್ ಅದೇನೋ ಅಂತಾರಲ್ಲ, ಅತಿ ಆದ್ರೆ ಅಮೃತನು ವಿಷ ಆಗುತ್ತೆ ಅಂತ. ಹಂಗೇನೆ ಇವ್ರು ಒಳ್ಳೆತನ ಇವ್ರಿಗೆ ಮುಳುವಾಗಿ ನಿಂತ್ಕೊಳ್ತು. ಅವ್ರು ಇನ್ನೊಂದು ಯೋಚನೆ ಮಾಡಿದ್ದಿಲ್ಲ ಅಂತ ಅನ್ಸುತ್ತೆ. ನಿನ್ನೆ ಸ್ಪಂದನ ಅವ್ರ ಜೊತೆ ಜಗಳ ಮಾಡಿದ್ರು. ಸೊ ಆ ಜಗಳ ಆದ್ಮೇಲೆ ಹಿಂಗೆ ಸ್ಪಂದನ್ ಅವ್ರಿಗೆ ಬಿಗ್ ಬಾಸ್ ಒಂದು ಅಧಿಕಾರ ಕೊಡ್ತಾರೆ, ಆ ಅಧಿಕಾರನ ಯೂಸ್ ಮಾಡ್ಕೊಂಡು ಸ್ಪಂದನ್ ಅವ್ರನ್ನ ಹೊರಗಿಡ್ತಾರೆ ಅಂತ ಇಮೇಜ್ ಇನ್ನೂ ಮಾಡಿದ್ದಿಲ್ಲ ಅಂತ ಅನ್ಸುತ್ತೆ. ಸರಿಯಾದ ಟೈಮಿಗೆ ಸ್ಪಂದನ್ ಅವ್ರ ಕೈಗೆ ಅಧಿಕಾರ ತಂದು ಕೊಟ್ಟಿದ್ದಾರೆ ಬಿಗ್ ಬಾಸ್. ಇವ್ರಿಗೂ ಒಂದು ಆಲೋಚನೆ ಇದ್ದಿಲ್ಲ ಅಂತ ಅನ್ಸುತ್ತೆ, ನಾನು ಇವ್ರನ್ನ ಹೊರಗಿಟ್ರೆ ಇಡೀ ವಾರದ ಟಾಸ್ಕ್ ಅಲ್ಲೂ ಬಿಗ್ ಬಾಸ್ ಹೊರಗಡೆ ಇರ್ತಾರೆ ಅಂತ. ಬಿಗ್ ಬಾಸ್ ಒಳ್ಳೆ ಆಪ್ ಕೊಟ್ಟಿದಾರಪ್ಪ. ಅವ್ರು ಏನೋ ಇದೊಂದು ಟಾಸ್ಕ್ ಅಲ್ಲೇನೋ ಹೊರಗಿಡ್ಬೇಕಂತ ನಿರ್ಧಾರ ಮಾಡಿದ್ರೇನೋ, ಬಟ್ ಬಿಗ್ ಬಾಸ್ ಬಂದು ಇಡೀ ವಾರದ ಟಾಸ್ಕ್ ನ ಧ್ರುವಂತ ಆಡಂಗಿಲ್ಲ ಅಂತ ಹೇಳಿದ್ರು. ಅದು ಬೇರೆ, ಇದು ಕೊನೆ ಒಂದು ವಾರ ಫಿನಾಲೆ ಹೋಗೋದಿಕ್ಕೆ. ಫಿನಾಲೆ ಇನ್ನೇನು 5 ದಿವಸ ಇದೆ. ಆ ಫಿನಾಲೆಗೆ ಮಾಸ್ ಎವಿಕ್ಷನ್ ಬೇರೆ ಆಗ್ತಿದೆ. ಫೈನಲಿಸ್ಟ್ ಗಳು ಮಾತ್ರನೇ ಸೇಫ್, ಒಂದು ಇಮ್ಯುನಿಟಿ. ಇನ್ ಮಿಕ್ದವ್ರೆಲ್ಲ ನಾಮಿನೇಟ್ ಆಗಿದ್ದಾರೆ ನಿನ್ನೆಯಿಂದಾನೆ. ಯಾರನ್ನ ಉಳಿಸ್ಕೊಳ್ತೀರಾ, ಯಾರನ್ನ ಬಿಡ್ತೀರಾ ನೋಡಿ. ಅಂಡ್ ಇನ್ನೊಂದು, ಕಾಮೆಂಟ್ ಮಾಡಿ ಯಾರು ಫೈನಲಿಸ್ಟ್ ಆಗ್ತಾರೆ, 5ನೇ ಫೈನಲಿಸ್ಟ್ ಅಂತ ಕಾಮೆಂಟ್ ಮಾಡಿ. ಹಂಗೇನೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಅಂತ ನಿಮ್ ಮನೆದೇವ್ರ ಮೇಲೆ ಆಣೆ. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.